ಉತ್ತರ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತಲೇ ಮಾಡ್ತಕ್ಕಂಥ ಈ ಸಂಕ್ರಮಣದಲ್ಲಿ ವಿಶೇಷವಾದಂಥ ಮಹಿಳೆಯರು ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಒಂದು ಗದ್ದನಕೆರೆಯಲ್ಲಿ ಒಂದು ಹಬ್ಬವನ್ನು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲೇನಂತಂದರೆ ಹಳೆಯ ಕಾಲದಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನು ಪಾಲಿಸ್ತಿದ್ರು ಅದನ್ನೇ ಪಾಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ದೃಶ್ಯದಲ್ಲಿ ಇಲ್ಲೇನು ಬೀಸುವ ಒಂದು ಕಲ್ಲಿಗೆ ಪೂಜೆ ಮಾಡೋದಾಗಿರ್ಬೋದು, ಒಳ್ಳಿಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಈ ಒಂದು ಸಂಕ್ರಮಣದ ವಿಶೇಷತೆಯನ್ನು ಮಾಡುವಂಥ ಕೆಲಸಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಭಾಳಷ್ಟು ಆಸಕ್ತಿ ವಹಿಸುವುದರೊಂದಿಗೆ ಈ ಒಂದು ಏನು ವಿಶೇಷವಾದಂಥ ಸಂಕ್ರಮಣ ಹಬ್ಬದ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರ್ಬೋದು. ಈಗ ದೃಶ್ಯದಲ್ಲಿ ಇಲ್ಲೊಂದು ಕಡೆ ಏನು ಇವತ್ತಿನ ದಿವಸ ಮಣ್ಣಿನ ಕುಡಿಕೆಗಳನ್ನು ಇಡುವುದ್ರ ಮುಖಾಂತರ ಅವಕ್ಕೆ ಶೃಂಗಾರ ಮಾಡೋದ್ರ ಜೊತೆಗೆ ಅಲ್ಲಿ ಒಂದು ಕಬ್ಬಿನ ಹಂದ್ರ ಹಾಕೋದ್ರ ಜೊತೆಗೇ ಈ ಒಂದು ಸಂಕ್ರಮಣ ಅಂತಂದರೆ ಎಲ್ಲವೂ ಕೂಡ ಸುಗ್ಗಿ ಹಬ್ಬ ಅಂತಲೇ ಇದನ್ನು ಪ್ರಸಿದ್ಧಿ ಪಡೆದಂಥದ್ದು. ಇಲ್ಲಿ ಸುಗ್ಗಿಯಲ್ಲಿ ಬೆಳೆದಂಥ ಎಲ್ಲ ಒಂದು ವಿವಿಧ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ವಿಶೇಷವಾಗಿ ನಾವು ಏನು ಈ ಒಂದು ಕಾಲದಲ್ಲಿ ಬೆಳಿತೀವಿ ಆ ಎಲ್ಲ ಒಂದು ಧಾನ್ಯಗಳನ್ನು ಇಡೋದ್ರ ಮುಖಾಂತರ ಈ ಹಬ್ಬಕ್ಕೆ ಒಂದು ಬೆರಗು ತರುವಂಥ ಕೆಲಸವೂ ಕೂಡ ಆಗಿದೆ. ವಿಶೇಷವಾಗಿ ಈ ಹಬ್ಬ ಅಂತಂದ್ರೇ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡಿಗೆಯನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಳಷ್ಟು ಹೆಸರುವಾಸಿಯಾದಂಥ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ವಿಶೇಷವಾಗಿ ಮಾದಲಿ, ಏನು ಇನ್ನಿತರೆ ಸಾಕಷ್ಟು ಪದಾರ್ಥಗಳನ್ನು ಕೂಡ ಈ ಒಂದು ಹಬ್ಬದಲ್ಲಿ ಬಳಸುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೂ ಕೂಡ ಆಗಿರುತ್ತೆ. ಜೊತೆಗೇನಂತಂದರೆ ಇಲ್ಲಿ ನೂರಾರು ಮಹಿಳೆಯರು ಕೂಡ ಈ ಒಂದು ಹಬ್ಬ ಆಚರಣೆ ಮಾಡೋದ್ರೊಂದಿಗೆ ಹಾಡ ಕುಣಿತಗಳಿಗೂ ಕೂಡ ತಾಳ ಹಾಕುವಂಥದ್ದು ನಡೀತೆ. ಏನಂತಂದರೆ ಈಗ ನಾವು ಇನ್ನೂ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿಯಾಗಿ ತಮ್ಮ ತಮ್ಮ ಮನೆಯಿಂದಲೇ ಒಂದು ಬುತ್ತಿಯನ್ನು ಮಾಡಿಕೊಂಡು ಬಂದು ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದಂಥ ಮಹಿಳೆಯರು ಏನು ವಿಶೇಷತೆ ಮಾಡಿದ್ದಾರೆ ಅಂತಂದರೆ ಈಗ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿಶೇಷವಾದಂಥ ಈ ಸಂಕ್ರಮಣದ ನಮ್ಮ ಈ ಕಾಲಕ್ಕೆ ತಕ್ಕಂಥ ಬೇಕಾದಂಥ ಅಡಿಗೆಯ ಪದಾರ್ಥಗಳಂತಂದರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧಿ ಪಡೆದಂಥ ಈ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಬಿಳಿಜೋಳ ರೊಟ್ಟಿ ಆಗಿರ್ಬೋದು, ಮತ್ತು ವಿವಿಧ ರೀತಿಯ ಏನು ಅನ್ನದ ಒಂದು ಫಲಾವುಗಳಾಗಿರ್ಬೋದು, ಜೊತೆಗೆ ಮೊಸರನ್ನ ಆಗಿರ್ಬೋದು, ಶೇಂಗಾ ಹೋಳಿಗೆ ಅಂದರೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥದ್ದು ಕೂಡ ಇಲ್ಲಿ ಶೇಂಗಾ ಹೋಳಿಗೆ ಆಗಿರ್ಬೋದು, ಎಳ್ಳು ಹೋಳಿಗೆ ಕೂಡ ಇರುತ್ತೆ. ವಿಶೇಷವಾಗಿ ಎಲ್ಲರೂ ಕೂಡ ಅವರವರ ಮನೆಯಿಂದಲೇ ವಿಶೇಷವಾದಂಥ ಸಿಹಿ ಮತ್ತು ಖಾರದ ಏನು ಈ ಒಂದು ಕೈಪಲ್ಯಗಳನ್ನು ಮಾಡೋದ್ರ ಜೊತೆಗೇ ಈ ಹಬ್ಬಕ್ಕೆ ಇನ್ನಷ್ಟು ಬೆರಗು ತರುವಲ್ಲಿ ಮುಂದಾಗಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಏನು ಎಣ್ಣೆಗಾಯಿ ಪಲ್ಯ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಈ ಒಂದು ಪಲ್ಯ ಆಗಿದ್ದು, ಇದರ ಜೊತೆಗೇ ನೋಡ್ತಾ ಇರ್ಬೋದು ವಿವಿಧ ಧಾನ್ಯಗಳನ್ನು ಬಳಸೋದ್ರ ಮುಖಾಂತರ ಈ ಹಬ್ಬಕ್ಕೆ ಇನ್ನೂ ಕೂಡ ಇಲ್ಲಿ ನೋಡ್ಬೋದು ಕೆಂಪು ಚಟ್ನಿ ಆಗಿರ್ಬೋದು, ಕೈಪಲ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಸಂಕ್ರಮಣದಲ್ಲಿ ಈ ವಾತಾವರಣಕ್ಕೆ ತಕ್ಕಂತೆ ಮಾಡುವಂಥ ಊಟವೇ ಒಂದು ಸಂಕ್ರಮಣದ ವಿಶೇಷ ಅನ್ನುವಂಥದ್ದು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯದ ಇದೆ. ಅದೇ ಸಂಪ್ರದಾಯದಂತೆ ಇವತ್ತು ಗದ್ದನಕೆರೆ ಕ್ರಾಸ್ನಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ಉತ್ತರ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತಲೇ ಮಾಡ್ತಕ್ಕಂಥ ಈ ಸಂಕ್ರಮಣದಲ್ಲಿ ವಿಶೇಷವಾದಂಥ ಮಹಿಳೆಯರು ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಒಂದು ಗದ್ದನಕೆರೆಯಲ್ಲಿ ಒಂದು ಹಬ್ಬವನ್ನು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲೇನಂತಂದರೆ ಹಳೆಯ ಕಾಲದಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನು ಪಾಲಿಸ್ತಿದ್ರು ಅದನ್ನೇ ಪಾಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ದೃಶ್ಯದಲ್ಲಿ ಇಲ್ಲೇನು ಬೀಸುವ ಒಂದು ಕಲ್ಲಿಗೆ ಪೂಜೆ ಮಾಡೋದಾಗಿರ್ಬೋದು, ಒಳ್ಳಿಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಈ ಒಂದು ಸಂಕ್ರಮಣದ ವಿಶೇಷತೆಯನ್ನು ಮಾಡುವಂಥ ಕೆಲಸಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಭಾಳಷ್ಟು ಆಸಕ್ತಿ ವಹಿಸುವುದರೊಂದಿಗೆ ಈ ಒಂದು ಏನು ವಿಶೇಷವಾದಂಥ ಸಂಕ್ರಮಣ ಹಬ್ಬದ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರ್ಬೋದು. ಈಗ ದೃಶ್ಯದಲ್ಲಿ ಇಲ್ಲೊಂದು ಕಡೆ ಏನು ಇವತ್ತಿನ ದಿವಸ ಮಣ್ಣಿನ ಕುಡಿಕೆಗಳನ್ನು ಇಡುವುದ್ರ ಮುಖಾಂತರ ಅವಕ್ಕೆ ಶೃಂಗಾರ ಮಾಡೋದ್ರ ಜೊತೆಗೆ ಅಲ್ಲಿ ಒಂದು ಕಬ್ಬಿನ ಹಂದ್ರ ಹಾಕೋದ್ರ ಜೊತೆಗೇ ಈ ಒಂದು ಸಂಕ್ರಮಣ ಅಂತಂದರೆ ಎಲ್ಲವೂ ಕೂಡ ಸುಗ್ಗಿ ಹಬ್ಬ ಅಂತಲೇ ಇದನ್ನು ಪ್ರಸಿದ್ಧಿ ಪಡೆದಂಥದ್ದು. ಇಲ್ಲಿ ಸುಗ್ಗಿಯಲ್ಲಿ ಬೆಳೆದಂಥ ಎಲ್ಲ ಒಂದು ವಿವಿಧ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ವಿಶೇಷವಾಗಿ ನಾವು ಏನು ಈ ಒಂದು ಕಾಲದಲ್ಲಿ ಬೆಳಿತೀವಿ ಆ ಎಲ್ಲ ಒಂದು ಧಾನ್ಯಗಳನ್ನು ಇಡೋದ್ರ ಮುಖಾಂತರ ಈ ಹಬ್ಬಕ್ಕೆ ಒಂದು ಬೆರಗು ತರುವಂಥ ಕೆಲಸವೂ ಕೂಡ ಆಗಿದೆ. ವಿಶೇಷವಾಗಿ ಈ ಹಬ್ಬ ಅಂತಂದ್ರೇ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡಿಗೆಯನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಳಷ್ಟು ಹೆಸರುವಾಸಿಯಾದಂಥ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ವಿಶೇಷವಾಗಿ ಮಾದಲಿ, ಏನು ಇನ್ನಿತರೆ ಸಾಕಷ್ಟು ಪದಾರ್ಥಗಳನ್ನು ಕೂಡ ಈ ಒಂದು ಹಬ್ಬದಲ್ಲಿ ಬಳಸುವಂಥದ್ದು
ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೂ ಕೂಡ ಆಗಿರುತ್ತೆ. ಜೊತೆಗೇನಂತಂದರೆ ಇಲ್ಲಿ ನೂರಾರು ಮಹಿಳೆಯರು ಕೂಡ ಈ ಒಂದು ಹಬ್ಬ ಆಚರಣೆ ಮಾಡೋದರೊಂದಿಗೆ ಹಾಡ ಕುಣಿತಗಳಿಗೂ ಕೂಡ ತಾಳ ಹಾಕುವಂಥದ್ದು ನಡೀತೆ. ಏನಂತಂದರೆ ಈಗ ನಾವು ಇನ್ನೂ ಕೂಡ ತೋರಿಸ್ತಾ ಇದ್ದೀವಿ, ಇಲ್ಲಿ ಯಾವ ರೀತಿಯಾಗಿ ತಮ್ಮ ಮನೆಯಿಂದಲೇ ಒಂದು ಬುತ್ತಿಯನ್ನು ಮಾಡಿಕೊಂಡು ಬಂದು ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದಂಥ ಮಹಿಳೆಯರು ಏನು ವಿಶೇಷತೆ ಮಾಡಿದ್ದಾರೆ ಅಂತಂದರೆ ಈಗ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿಶೇಷವಾದಂಥ ಈ ಸಂಕ್ರಮಣದ ನಮ್ಮ ಈ ಕಾಲಕ್ಕೆ ತಕ್ಕಂಥ ಬೇಕಾದಂಥ ಅಡಿಗೆಯ ಪದಾರ್ಥಗಳಂತಂದರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧಿ ಪಡೆದಂಥ ಈ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಬಿಳಿಜೋಳ ರೊಟ್ಟಿ ಆಗಿರ್ಬೋದು, ಮತ್ತು ವಿವಿಧ ರೀತಿಯ ಏನು ಅನ್ನದ ಒಂದು ಫಲಾವುಗಳಾಗಿರ್ಬೋದು, ಜೊತೆಗೆ ಮೊಸರನ್ನ ಆಗಿರ್ಬೋದು, ಶೇಂಗಾ ಹೋಳಿಗೆ ಅಂದರೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥದ್ದು ಕೂಡ ಇಲ್ಲಿ ಶೇಂಗಾ ಹೋಳಿಗೆ ಆಗಿರ್ಬೋದು, ಎಳ್ಳು ಹೋಳಿಗೆಯೂ ಕೂಡ ಇರುತ್ತೆ. ವಿಶೇಷವಾಗಿ ಎಲ್ಲರೂ ಕೂಡ ಅವರವರ ಮನೆಯಿಂದಲೇ ವಿಶೇಷವಾದಂಥ ಸಿಹಿ ಮತ್ತು ಖಾರದ ಏನು ಈ ಒಂದು ಕೈಪಲ್ಯಗಳನ್ನು ಮಾಡೋದ್ರ ಜೊತೆಗೇ ಈ ಹಬ್ಬಕ್ಕೆ ಇನ್ನಷ್ಟು ಬೆರಗು ತರುವಲ್ಲಿ ಮುಂದಾಗಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಏನು ಎಣ್ಣೆಗಾಯಿ ಪಲ್ಯ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಈ ಒಂದು ಪಲ್ಯ ಆಗಿದ್ದು, ಇದರ ಜೊತೆಗೇ ನೋಡ್ತಾ ಇರ್ಬೋದು ವಿವಿಧ ಧಾನ್ಯಗಳನ್ನು ಬಳಸೋದ್ರ ಮುಖಾಂತರ ಈ ಹಬ್ಬಕ್ಕೆ ಇನ್ನೂ ಕೂಡ ಇಲ್ಲಿ ನೋಡ್ಬೋದು ಕೆಂಪು ಚಟ್ನಿ ಆಗಿರ್ಬೋದು, ಕೈಪಲ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಸಂಕ್ರಮಣದಲ್ಲಿ ಈ ವಾತಾವರಣಕ್ಕೆ ತಕ್ಕಂತೆ ಮಾಡುವಂಥ ಊಟವೇ ಒಂದು ಸಂಕ್ರಮಣದ ವಿಶೇಷ ಅನ್ನುವಂಥದ್ದು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯದ ಇದೆ. ಅದೇ ಸಂಪ್ರದಾಯದಂತೆ ಇವತ್ತು ಗದ್ದನಕೆರೆ ಕ್ರಾಸ್ನಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ. ಉತ್ತರ ಕರ್ನಾಟಕದಲ್ಲಿ ಸುಗ್ಗಿ ಹಬ್ಬ ಅಂತಲೇ ಮಾಡ್ತಕ್ಕಂಥ ಈ ಸಂಕ್ರಮಣದಲ್ಲಿ ವಿಶೇಷವಾದಂಥ ಮಹಿಳೆಯರು ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಒಂದು ಗದ್ದನಕೆರೆಯಲ್ಲಿ ಒಂದು ಹಬ್ಬವನ್ನು ಮಾಡ್ತಾ ಇದ್ದಾರೆ. ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಇಲ್ಲೇನಂತಂದರೆ ಹಳೆಯ ಕಾಲದಲ್ಲಿ ಯಾವ ರೀತಿಯಾಗಿ ನಿಯಮಗಳನ್ನು ಪಾಲಿಸ್ತಿದ್ರು ಅದನ್ನೇ ಪಾಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ದೃಶ್ಯದಲ್ಲಿ ಇಲ್ಲೇನು ಬೀಸುವ ಒಂದು ಕಲ್ಲಿಗೆ ಪೂಜೆ ಮಾಡೋದಾಗಿರ್ಬೋದು, ಒಳ್ಳಿಗೆ ಒಂದು ಪೂಜೆ ಮಾಡೋದ್ರ ಮುಖಾಂತರ ಈ ಒಂದು ಸಂಕ್ರಮಣದ ವಿಶೇಷತೆಯನ್ನು ಮಾಡುವಂಥ ಕೆಲಸಕ್ಕೆ ಸಾಕಷ್ಟು ಮಹಿಳೆಯರು ಕೂಡ ಭಾಳಷ್ಟು ಆಸಕ್ತಿ ವಹಿಸುವುದರೊಂದಿಗೆ ಈ ಒಂದು ಏನು ವಿಶೇಷವಾದಂಥ ಸಂಕ್ರಮಣ ಹಬ್ಬದ ಕಾರ್ಯಕ್ರಮಕ್ಕಾಗಿ ನೋಡ್ತಾ ಇರ್ಬೋದು. ಈಗ ದೃಶ್ಯದಲ್ಲಿ ಇಲ್ಲೊಂದು ಕಡೆ ಏನು ಇವತ್ತಿನ ದಿವಸ ಮಣ್ಣಿನ ಕುಡಿಕೆಗಳನ್ನು ಇಡುವುದ್ರ ಮುಖಾಂತರ ಅವಕ್ಕೆ ಶೃಂಗಾರ ಮಾಡೋದ್ರ ಜೊತೆಗೆ ಅಲ್ಲಿ ಒಂದು ಕಬ್ಬಿನ ಹಂದ್ರ ಹಾಕೋದ್ರ ಜೊತೆಗೇ ಈ ಒಂದು ಸಂಕ್ರಮಣ ಅಂತಂದರೆ ಎಲ್ಲವೂ ಕೂಡ ಸುಗ್ಗಿ ಹಬ್ಬ ಅಂತಲೇ ಇದನ್ನು ಪ್ರಸಿದ್ಧಿ ಪಡೆದಂಥದ್ದು. ಇಲ್ಲಿ ಸುಗ್ಗಿಯಲ್ಲಿ ಬೆಳೆದಂಥ ಎಲ್ಲ ಒಂದು ವಿವಿಧ ಧಾನ್ಯಗಳನ್ನು ಕೂಡ ಇಟ್ಟಿದ್ದಾರೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ವಿಶೇಷವಾಗಿ ನಾವು ಏನು ಈ ಒಂದು ಕಾಲದಲ್ಲಿ ಬೆಳಿತೀವಿ ಆ ಎಲ್ಲ ಒಂದು ಧಾನ್ಯಗಳನ್ನು ಇಡೋದ್ರ ಮುಖಾಂತರ ಈ ಹಬ್ಬಕ್ಕೆ ಒಂದು ಬೆರಗು ತರುವಂಥ ಕೆಲಸವೂ ಕೂಡ ಆಗಿದೆ. ವಿಶೇಷವಾಗಿ ಈ ಹಬ್ಬ ಅಂತಂದ್ರೇ ಈ ಒಂದು ವಾತಾವರಣಕ್ಕೆ ತಕ್ಕಂತೆ ಅಡಿಗೆಯನ್ನು ಮಾಡುವಂಥದ್ದು ಕೂಡ ಇರುತ್ತೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದ ಭಾಳಷ್ಟು ಹೆಸರುವಾಸಿಯಾದಂಥ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಎಳ್ಳು ಹೋಳಿಗೆ, ಶೇಂಗಾ ಹೋಳಿಗೆ, ವಿಶೇಷವಾಗಿ ಮಾದಲಿ, ಏನು ಇನ್ನಿತರೆ ಸಾಕಷ್ಟು ಪದಾರ್ಥಗಳನ್ನು ಕೂಡ ಈ ಒಂದು ಹಬ್ಬದಲ್ಲಿ ಬಳಸುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೂ ಕೂಡ ಆಗಿರುತ್ತೆ. ಜೊತೆಗೇನಂತಂದರೆ ಇಲ್ಲಿ ನೂರಾರು ಮಹಿಳೆಯರು ಕೂಡ ಈ ಒಂದು ಹಬ್ಬ ಆಚರಣೆ ಮಾಡೋದರೊಂದಿಗೆ ಹಾಡ ಕುಣಿತಗಳಿಗೂ ಕೂಡ ತಾಳ ಹಾಕುವಂಥದ್ದು ನಡೀತೆ. ಏನಂತಂದರೆ ಈಗ ನಾವು ಇನ್ನೂ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿಯಾಗಿ ತಮ್ಮ ಮನೆಯಿಂದಲೇ ಒಂದು ಬುತ್ತಿಯನ್ನು ಮಾಡಿಕೊಂಡು ಬಂದು ಈ ಒಂದು ಹಬ್ಬದ ಆಚರಣೆಯಲ್ಲಿ ತೊಡಗಿದಂಥ ಮಹಿಳೆಯರು ಏನು ವಿಶೇಷತೆ ಮಾಡಿದ್ದಾರೆ ಅಂತಂದರೆ ಈಗ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಇಲ್ಲಿ ವಿಶೇಷವಾದಂಥ ಈ ಸಂಕ್ರಮಣದ ನಮ್ಮ ಈ ಕಾಲಕ್ಕೆ ತಕ್ಕಂಥ ಬೇಕಾದಂಥ ಅಡಿಗೆಯ ಪದಾರ್ಥಗಳಂತಂದರೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಬಹಳ ಪ್ರಸಿದ್ಧಿ ಪಡೆದಂಥ ಈ ಸಜ್ಜಿ ರೊಟ್ಟಿ ಆಗಿರ್ಬೋದು, ಜೊತೆಗೆ ಬಿಳಿಜೋಳ ರೊಟ್ಟಿ ಆಗಿರ್ಬೋದು, ಮತ್ತು ವಿವಿಧ ರೀತಿಯ ಏನು ಅನ್ನದ ಒಂದು ಫಲಾವುಗಳಾಗಿರ್ಬೋದು, ಜೊತೆಗೆ ಮೊಸರನ್ನ ಆಗಿರ್ಬೋದು, ಶೇಂಗಾ ಹೋಳಿಗೆ ಅಂದರೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥದ್ದು ಕೂಡ ಇಲ್ಲಿ ಶೇಂಗಾ ಹೋಳಿಗೆ ಆಗಿರ್ಬೋದು, ಎಳ್ಳು ಹೋಳಿಗೆಯೂ ಕೂಡ ಇರುತ್ತೆ. ವಿಶೇಷವಾಗಿ ಎಲ್ಲರೂ ಕೂಡ ಅವರವರ ಮನೆಯಿಂದಲೇ ವಿಶೇಷವಾದಂಥ ಸಿಹಿ ಮತ್ತು ಖಾರದ ಏನು ಈ ಒಂದು ಕೈಪಲ್ಯಗಳನ್ನು ಮಾಡೋದ್ರ ಜೊತೆಗೇ ಈ ಹಬ್ಬಕ್ಕೆ ಇನ್ನಷ್ಟು ಬೆರಗು ತರುವಲ್ಲಿ ಮುಂದಾಗಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ ಉತ್ತರ ಕರ್ನಾಟಕದಲ್ಲಿ ಏನು ಎಣ್ಣೆಗಾಯಿ ಪಲ್ಯ ಅನ್ನುವಂಥದ್ದು ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಈ ಒಂದು ಪಲ್ಯ ಆಗಿದ್ದು, ಇದರ ಜೊತೆಗೇ ನೋಡ್ತಾ ಇರ್ಬೋದು
ಹೌದು ವಿವಿಧ ಧಾನ್ಯಗಳನ್ನು ಬಳಸೋದ್ರ ಮುಖಾಂತರ ಈ ಹಬ್ಬಕ್ಕೆ ಇನ್ನೂ ಕೂಡ ಇಲ್ಲಿ ನೋಡ್ಬೋದು ಕೆಂಪು ಚಟ್ನಿ ಆಗಿರ್ಬೋದು, ಕೈಪಲ್ಯಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಸಂಕ್ರಮಣದಲ್ಲಿ ಈ ವಾತಾವರಣಕ್ಕೆ ತಕ್ಕಂತೆ ಮಾಡುವಂಥ ಊಟವೇ ಒಂದು ಸಂಕ್ರಮಣದ ವಿಶೇಷ ಅನ್ನುವಂಥದ್ದು ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಒಂದು ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸಂಪ್ರದಾಯದ ಇದೆ. ಅದೇ ಸಂಪ್ರದಾಯದಂತೆ ಇವತ್ತು ಗದ್ದನಕೆರೆ ಕ್ರಾಸ್ನಲ್ಲಿದ್ದಂಥ ಎಲ್ಲ ಮಹಿಳೆಯರು ಕೂಡ ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಬಾಗಲಕೋಟೆಯಿಂದ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ.